ಹೊರಗುತ್ತಿಗೆ ಕೆಲಸದಲ್ಲಿ ನಡೀತಾ ಇರುವಂತ ಗೋಲ್ಮಾಲ್ನ ಬಗ್ಗೆ ರಹಸ್ಯ ಕಾರ್ಯಾಚರಣೆಯ ವಿವರವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿಧಾನಸೌಧದಲ್ಲೇ ಇದ್ದು ಡೀಲ್ ಮಾಡುವಂತ ಕೆಲಸವನ್ನ ಬ್ರೋಕರ್ಗಳು ಮಾಡ್ತಾರೆ. ಅದರಲ್ಲಿ ಡಿ ದರ್ಜೆ ನೌಕರ ಕೃಷ್ಣ ಕೂಡ ಒಬ್ಬ ಅಂತ. ಯಾವ ರೀತಿ ಜನರಿಗೆ ಮೋಸ ಮಾಡಲಾಗ್ತಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಇನ್ನು ಇಷ್ಟಕ್ಕೆ ನಿಲ್ಲೋದಿಲ್ಲ ಬ್ರೋಕರ್ ಕೃಷ್ಣನ ಲೀಲೆ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕೆಲಸ ಕೊಡಿಸ್ತಾನೆ, ಯಾವ ಇಲಾಖೆಯಲ್ಲಿ ಬೇಕೋ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಡ್ತಾನೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಇಲಾಖೆಗಳು, ನಿಗಮಗಳು ಎಲ್ಲ ಬೇಕಾದರೂ ಕೆಲಸ ನಾನು ಹೊರಗುತ್ತಿಗೆ ಮುಖಾಂತರ ಕೊಡಿಸ್ತೀನಿ ಅಂತ ಆತ ಭರವಸೆ ಕೊಡ್ತಾನೆ. ಆಲ್ ಇಂಡಿಯಾ ರೇಡಿಯೋ ಅಲ್ಲೂ ಇದೆ, ಅಲ್ಲೇ ಇದೆ. ಅಲ್ಲಿ ಇನ್ನೂ ಒಂದು ವಾರ 10 ದಿವಸ ಆಗುತ್ತೆ. ಅಲ್ಲಿ ಸಂಬಳ ಜಾಸ್ತಿ, 20,000 22,000 ಬರುತ್ತೆ. ಹಾಂ ಸರ್. ಅಟೆಂಡ್ರಿ ಪೋಸ್ಟು. ಹಾಂ ಸರ್. ನೋಡೋಣ ನಿಮ್ಗೆ ಎಲ್ಲಿ ಸ್ಟಾರ್ ಇದೆಯೋ ಅದೇ ಅಂದರೆ ಅಪ್ಪ ಅವ್ರು ಮಾತಾಡೋ. ಅದೇ ಮನೇಲಿ ಮಾತಾಡ್ಕೊಂಡು ಏನಂತಾರೆ ಅವರು ತಂದೆ ತಾಯಿ ಅದು ಅಪ್ಪ ಅಮ್ಮಗೆ ಹೇಳು, ಏನು ಹೇಳ್ತಾರೆ ಕೇಳು. ಹ್ಞೂ ಸರ್. ಓಕೆ ಅದು ನಮಗೆ ಮಾತಾಡ್ತೀನಿ. ಮಾತಾಡಿ ಡೈರೆಕ್ಟಾಗಿ ಕರ್ಕೊಂಬರಾಗೆ ಇದು ಮಾಡ್ತೀನಿ. ಅದೇ ನೋಡು, ಒಬ್ರಿಗೆ ಇಂಟ್ರೂ ಕಳಿಸಿದ್ದೀನಿ. ಹಾಂ ಸರ್. ನನ್ಗೆ ಹೇಳಿದ್ರು ಹೋಗಿ ಸೆಲೆಕ್ಟ್ ಇಂಟ್ರೂ ಪಾಸ್ ಮಾಡಿಬಿಟ್ಟಿದ್ದಾರೆ. ಹಾಂ. ಅವ್ರು ಇದ್ಕೊಂಡು ಯಾರು ಕಳಿಸಿದ್ದು, ಹಾಂ. ಈಗ ನನ್ನ ಹೆಸರು ಹೇಳ್ಕೊಂಡು ಅವರು ಮಾಡಿಬಿಟ್ಟಿದ್ದಾರೆ. ಓ, ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಈಗ BSNL ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದು ಹಾಂ. ಹೋಗಿ ಎಲ್ಲ ಕೊಟ್ಟಿದ್ದೆ ಇಂಟ್ರ್ಯೂ ಎಲ್ಲ ಅಂಜನಾದ್ರಿ ಕಡೆಯಿಂದ ಅಂತ ಹೇಳಿ ಆಯಿತು, ನಂಬರ್ ಕೊಟ್ಟು ಇದು ಮಾಡಿ ಮಾತಾಡಿದ್ವಿ. ಹಾಂ ಸರ್. ಆದರೆ ಅವರು ನಮಗೆ ಇಂಟಿಮೇಷನ್ ಕೊಡ್ಬೇಕು ತಾನೆ. ಹೌದು. ಇವತ್ತು ನಾನು ಇಂಟ್ರ್ಯೂಗೆ ಹೋಗ್ತಾ ಇದ್ದೀನಿ ಸರ್ ಅಂತ ಲೋಫರ್ ಒಂದು ಮಾತು ಹೇಳ್ಬೇಕಾರೆ ಏನೋ ಹೇಳಿದೆ ಹೋಗ್ಬಿಟ್ಟಿದೆ. ಇಲ್ಲಿ ಭರವಸೆಯ ಜೊತೆಗೆ ಎಚ್ಚರಿಕೆಯೂ ಕೂಡ ಇದೆ. ನೀವು ಗಮನಿಸಬಹುದು, ನನ್ನನ್ನು ಮೀರಿ ಹೋದರೆ ಕೆಲಸ ಆದರೂ ಕೂಡ ಕೆಲಸ ಹೆಚ್ಚು ದಿನ ಉಳಿಯಲ್ಲ, ಅಂದರೆ ನನ್ನ ಮುಖಾಂತರನೇ ಹೋಗಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಆತ ಕೊಡ್ತಾನೆ. ಇದರ ಜೊತೆಗೆ ಬೇರೆ ಬೇರೆ ಬ್ರೋಕರ್ಗಳ ಜೊತೆಗೂ ಕೂಡ ಈತನಿಗೆ ಲಿಂಕ್ ಇದೆ. ಅಂದರೆ ಈ ಜಾಲ ಯಾವ ರೀತಿ ಕಾರ್ಯಾಚರಿಸುತ್ತೆ ಅನ್ನೋದಕ್ಕೆ ಈತನೇ ಸುಳಿವು ಬಿಟ್ಟು ಕೊಡ್ತಾನೆ. ಈತನ ಮಾತುಕತೆಯಲ್ಲಿ ಮತ್ತೊಬ್ಬ ಬ್ರೋಕರ್ನ ಪರಿಚಯವೂ ಕೂಡ ನಮ್ಮ ತಂಡಕ್ಕಾಗತ್ತೆ. ಈತ ಏಜೆನ್ಸಿ ಜೊತೆ ನೇರವಾಗಿ ವ್ಯವಹಾರ ಕುದುರಿಸ್ತಾನೆ. ನರಸಿಂಹಮೂರ್ತಿ ಅಂತ, ನೀವು ಬೆಳಗ್ಗೆ ದುಡ್ಡು ಕೊಡಿ, ದುಡ್ಡು ಕೊಟ್ಟು ಕೆಲಸ ಶುರು ಮಾಡಿ ಅಂತ ಭರವಸೆಯನ್ನು ಕೊಟ್ಟು ಬಿಡ್ತಾನೆ. ಅಂದರೆ ದುಡ್ಡು ಸಿಕ್ಕ ಕೂಡಲೇ ಜಾಬ್ ಸ್ಟಾರ್ಟು ಆಗಲೇ ವೆರಿ ನೆಕ್ಸ್ಟ್ ನಿಮಗೆ ಕೆಲಸ ಶುರುವಾಗುತ್ತೆ, ಸಂಬಳ ಚಾಲು ಆಗುತ್ತೆ. ಬಟ್ ನೀವು ದುಡ್ಡು ಕೊಡಬೇಕು, ಲಂಚ ಕೊಡಬೇಕು ಅಥವಾ ಹಣ ಕೊಡಬೇಕು, ಅದನ್ನು ಯಾರ್ಯಾರಿಗೋ ತಲುಪಿಸಬೇಕು, ಅದನ್ನು ತಲುಪಿಸಬೇಕು. ಈ ಏಜೆನ್ಸಿಗಳ ಮುಖಾಂತರ ನಾನು ಡೀಲ್ ಮಾಡಿಕೊಡ್ತೀನಿ ಅಂತ ನರಸಿಂಹಮೂರ್ತಿ ಹೇಳ್ತಾನೆ. ಆ ಡೀಟೇಲ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೃಷ್ಣ ಸರ್ ಕಳಿಸಿದ್ರು. ಹಾಂ, ಇದು ಮೀಟಿಂಗ್ ಏಜೆನ್ಸಿಗೆ ತಗೊಳ್ಳೋದು. ಏಜೆನ್ಸಿ ಟ್ರೈನಿಂಗ್ ಕೊಡ್ತಾರೆ. ಹಾಂ ಸರ್. ಮಾಡ್ಕೊಂಡು ಹೋಗ್ಬೇಕು. ಮಾಡ್ತೀರಾ? ಹ್ಞೂ ಸರ್, ಮಾಡ್ತೀನಿ. ಅದೇ ಏನು ಟೈಮಿಂಗ್ಸು ಏನು ಟೈಮಿಂಗ್ಸು ಅಲ್ಲಿ ನೀವು ಅಲ್ಲಿ ಹೋದ್ಮೇಲೆ ನಾವು ಹೇಳೋದಲ್ಲ, ಅವ್ರು ಹೇಳೋದು. ಅವ್ರು ಹೇಳ್ತಾರೆ. ಟ್ರೈನಿಂಗು ಹಾಕೋತಾರೆ. ನಿಮ್ಮ ಮನೆಗೆ ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು. ಹಾಂ ಸರ್. ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ಬೋದು. ಆಮೇಲೆ ಮ್ಯೂಟಿ ಕೆಲಸ ಏನು ಡ್ಯೂಟಿ ಐತೆ ಅದು ಹಾಕ್ಬೋತಾರೆ. ಇವಾಗ ಅದೇ ಏನೇನು ಬೇಕು ಸರ್ ಅದಕ್ಕೆ? ರೆಜಿಮು ಅವ್ರು ಹೇಳಿದ್ರು ನಮ್ಮ ಹತ್ರ ರೆಜಿಮು ಚಟ್ನಿ ಬೇಕೇ ಬೇಕು. ಇಲ್ಲಾಂದರೆ ಅಲ್ಲಿ ದುಡ್ಡು ಕೊಡ್ತಾರೆ. ಯಾರು ಕಟ್ಟಿ ಅಂತ ಕೆಲವರು ದುಡ್ಡು ಕೊಡ್ತಾರೆ ಕೈಗೆ. ಅದು ಇನ್ನು ದುಡ್ಡು ಹೊತ್ಕೊಂಡೋಗ್ತೀವಿ ಅಂತ ಒಂದು ಬೈಕ್ಕೆ ಇಟ್ಕೊಳ್ಬೇಕು. ಇನ್ನೇನಿಲ್ಲ. ಚಟ್ನಿ ನಿಮ್ಮದು ನಿಮ್ಮ ತಂದೆ ಇದೆ. ನಂದಾದ್ರೂ ನಡೆಯುತ್ತೆ, ಇಲ್ಲ ತಂದೆ ಇಲ್ಲ. ಇಬ್ಬರದ್ದು ಕೊಟ್ಟರೆ ಒಳ್ಳೇದು. ಆಮೇಲೆ ಬ್ಯಾಂಕ್ ಬುಕ್ಕು, ಜೆರಾಕ್ಸು ಇವೆಲ್ಲ ಬೇಕು. ಇವಾಗ ತಗೊಂಬಂದ್ರೆ ಇವತ್ತು ಆಗ್ಬಿಡುತ್ತೆ ಸರ್. ಯಾಕಂದ್ರೆ ನಾನು ಬನಶಂಕರಿ ಅಂದ್ರಲ್ಲ, ನಮ್ಮ ಬನಶಂಕರಿಗೆ ಹೋಗ್ಬಿಟ್ಟಿದ್ದೆ. ಬನಶಂಕರಿಯಲ್ಲಿ ಅಲ್ಲೇ ತಗೋತಾರೆ. ನೀವು ಬನಶಂಕರಿ ಆ ಸೈಡ್ ಉತ್ತರಲ್ಲಿ ನಮ್ಮದು ಮನೆ ಇರೋದು, ಆ ಸೈಡ್ ಅಂದ್ರಲ್ಲ ಹತ್ರ ಆಗುತ್ತೆ. ನಾನು ಬಂದರೆ ಇವತ್ತೇ ಡ್ಯೂಟಿಗೆ ಹಾಕೋಬಿಡ್ತಾರೆ. ಇವತ್ತು ನಾಳೆ ಬರ್ತೀನಿ, ನಾಳೆ ಡ್ಯೂಟಿಗೆ ಹಾಕೋತಾರೆ. ಆಮೇಲೆ ವಿಕಾಸೌಧದಲ್ಲೇ LHL ಅವ್ರು ಹೋದೆ. ಹಾಂ, ಇಲ್ಲೇ ಅಲ್ಲೇ ಹೋಗ್ಬೇಕು. ಕ್ಲೀನಾಗಿ ಆರ್ಡ್ರ್ ಮಾಡ್ಸೋಕ್ಕೆ. ಆರ್ಡ್ರ್ ಮಾಡಿ. ಅವರು ಏಜೆನ್ಸಿಯವರು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಏಜೆನ್ಸಿದು ಕಾಪಿ ಕೊಟ್ಟು ಕಳಿಸ್ತಾರೆ, ಡ್ಯೂಟಿಗೆ ಹಾಕ್ಕೋತಾರೆ. ಇವಾಗ ತಗೊಂಬಂದ್ರೆ ಇವತ್ತೇ ಆಗ್ಬಿಡುತ್ತೆ ಸರ್. ದುಡ್ಡೇನಿಲ್ವಾ? ದುಡ್ಡು ಕೃಷ್ಣ ಸರ್ ಇದು ಮಾಡ್ತೀನಿ ಅಂತ. ದುಡ್ಡು ತೊಗೊಂಬರ್ಬೇಕು. ಅಲ್ಲಿ ಈಗ ಕರ್ಕೊಂಡು ಹೋದ್ಮೇಲೆ ಅಲ್ಲೇ ಎಲ್ಲ ತೊಗೊಂಡು ಡ್ಯೂಟಿಗೆ ಹಾಕೊಬಿಡ್ತಾರೆ. ದುಡ್ಡು ಕೊಟ್ಟರೆ ಅಲ್ಲೇ. ಇಲ್ಲಾಂದರೆ ಅವ್ರು ಬರೋಗ ಅವ್ರು ಹಾಕೋಗಂಟು ಕಾಯ್ತಾರೆ. ಅದೇ ಕೃಷ್ಣ ಸರ್ ಏನಂದ್ರು, ನಾನು ಮಾತಾಡೋದೇನಿಲ್ಲಪ್ಪ, ಕರ್ಕೊಂಡು ಹೋಗೋದು, ಸೇರಿಸೋದು ಅಷ್ಟೇ. ತಗೋತಾವ್ರೆ ಈಗ ತೊಗೊಂತಾರೆ. ಕೃಷ್ಣದಾರ ಕೊಡಲಿ, ನೀವಾರ ಕೊಡಿ, ಹಾಂ, ಯಾರು ಕೊಡಿ, ಮಾತಾಡ್ಕೊಡಿ. ಅವ್ರು ಏನು ಹೇಳ್ತಾರೆ ನೋಡೋಣ. ಅದೇ ಕೃಷ್ಣ ಸರ್ ಹೇಳಿದ್ರು,
ಕೆಲ್ಸಕ್ಕೆ ಸೇರೋಕ್ಕೂ ಮುಂಚೆ ಒಂದು 10,000 ಏನು ಕೊಡಬೇಕು. ಬೇಡ, ಒಂದೇ ಸರಿ ಕೆಲಸ ಆಗ್ತಿಲ್ಲ. ನೀನು ಕರ್ಕೊಂಡೋಗಿ ನೇರವಾಗೇ ಕರ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.